ಹೆಂಗಿತ್ತಣ್ಣ ಮೂವಿ? ಅಣ್ಣ ಸಿನಿಮಾದಾಗ ಏನು ಬೇಕು ನಿಮಗೆ? ಹಾಂ, ಏನು ಬೇಕು ಕೇಳಿ ಎಲ್ಲ ಕೊಡ್ತೇವೆ. ಹೇಳಿ. ಸಿನಿಮಾದಾಗ ಏನು ಬೇಕಂತ ಕೇಳೋಣ ಎಲ್ಲ ಥರದ್ದು ಕೊಡ್ತೇವೆ. ಫೈಟ್ ಬೇಕಾ, ಆ್ಯಕ್ಷನ್ ಬೇಕಾ, ಡ್ಯಾನ್ಸ್ ಬೇಕಾ, ನಿನಗೆ ಡೈಲಾಗ್ ಬೇಕಾ, ಚೆನ್ನಾಗಿದೆ. ಎಲ್ಲ ಥರದ್ದು ಕೊಡ್ತೇವಣ್ಣ. ಒಬ್ಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹೆಂಗೆ ಬೆಳಿಬೇಕಂತ ತೋರಿಸ್ಕೊಟ್ಟಾರ ಅದ್ರಾಗೆ. ಒಬ್ಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಎಷ್ಟು ಸಮಸ್ಯೆ ಅನ್ನೋದು, ಅಕ್ಕ ತಂಗಿಯರು ಇದ್ದಂಥ ಜೀವನದಲ್ಲಿ ಎಷ್ಟು ಕಷ್ಟ ಅನ್ನೋದನ್ನ ಇದ್ರಿಗೆ ಹೇಳ್ಕೊಟ್ಟಾರೆ. ಪವರ್ ಸ್ಟಾರ್ ಅವ್ರ ರೂಪದಲ್ಲಿ ಬಂದು ಯುವರಾಜ್ ಕುಮಾರ್ ಒಂದು ಸಿನಿಮಾ ಮಾಡಿದಾರೆ ಅಂದರೆ ಅದು ವ್ಯಾಲ್ಯೂನೇ ಬೇರೆ. ಅದು ಮುಂದೆ ಅಪ್ಪು ಈ ಸರ್ ಅಪ್ಪು ಸಿನಿಮಾ ನೋಡ್ದಂಗಾಗಿದೆ. ಸಿನಿಮಾ ಎಲ್ಲರೂ ಮನೆ ಕೂತ್ಕೊಂಡು ಮುಸುರು ತಿಕ್ತಾರೋರು ಸಿನಿಮಾ ಬಂದು ನೋಡಿ ಸಿನಿಮಾ ನೋಡಿ ಬೇಡ ಎಲ್ಲರೂ ಬಂದು ಸರ್ ಮೂವಿ ಸೂಪರ್ ಮೂವಿ ಸರ್. ಇವತ್ತು ನೋಡಿದ್ಕೆ ನಮ್ಮ ಅಣ್ಣ ನಮ್ಮ ಬಾಸ್ ನೋಡ್ದಂಗೆ ಆಯಿತು, ಪುನೀತ್ ರಾಜ್ಕುಮಾರ್ ನೋಡ್ದಂಗೆ ಆಯಿತು. ನಮ್ಮ ಅಣ್ಣ ಇನ್ನೂ ಬೆಳಿತಾರೆ ಅನ್ನೋದು ನಮಗೆ ಗೊತ್ತಿದೆ. ಒಬ್ಬನೇ ಯುವ ಒಬ್ಬನೇ ಶಿವ. ಪಟಾಕಿ ಯಾವಂದರೆ ಆಗಿರಲಿ ಅಚ್ಚರ ನಾವಾಗಿರ್ಬೋದು. ಹೆಂಗಿತ್ತಣ್ಣ ಮೂವಿ? ಸೂಪರ್ ಆಗಿತ್ತಣ್ಣ. ಹಾಂ, ಒಬ್ಬನೇ ಯುವ ಒಬ್ಬನೇ ಶಿವ. ಬಂದಿರೋದು ನಮ್ಮ ಯುವ, ಎಲ್ಲರ ಎದೆಯಲ್ಲಿ ಡವ ಡವ. ಸೂಪರ್. ಹೇಳ್ರಣ್ಣ ಹೆಂಗಿತ್ತು ಮೂವಿ? ಚೆನ್ನಾಗಿತ್ತಾ? ಅದರ ತಂದೆ ತಾಯಿನ ಹೆಂಗೆ ಗೌರವ ಕೊಡಬೇಕು, ಆಮೇಲೆ ಕಷ್ಟ ಏನು, ಆಮೇಲೆ ಒಬ್ಬ ನಮ್ಮ ಬಾಸ್ ಏನಾರು ಇದ್ದಿದ್ರೆ ಎಷ್ಟೊತ್ತಿಗೆ ಭಾಳ ಖುಷಿ ಪಟ್ಟಿರೋರು. ಜೊತೆಗಿರೋದ ಜೀವ ಎಂದೆಂದಿಗೆ ಜೀವ ಅಂತ ನಮ್ಮ ಬಾಸ್ ಆಶೀರ್ವಾದದಿಂದ ಅವ್ರು ಇನ್ನೂ ಚೆನ್ನಾಗಿ ಬೆಳೀತಾ ಇದ್ದಾರೆ. ಯುವ ಸರ್ಗೆ ಇನ್ನೂ ಚಿತ್ರ ಯಶಸ್ವಿ ಆಗಲಿ ಅಂತೇಳಿ ನಾನು ಅಪ್ಪು ಬಾಸಿಗೆ ಜೈ, ಯುವ ಬಾಸಿಗೆ ಜೈ. ತಂದೆ ಮಗನ ಪಾತ್ರ ಸೂಪರ್ ಮಾಡಿದ್ದಾರೆ. ಇದು ಫಸ್ಟ್ನೇ ಫಿಲಮ್ ಅಂತ ಅನ್ಸೋದೇ ಇಲ್ಲ ಯುವರಾಜ್ ಕುಮಾರ್ದು. ಅವ್ರದ್ದು 10 ಸಿನಿಮಾ ಮಾಡಿರೋ ಹೀರೋ ಥರ ಮಾಡಿದ್ದಾರೆ. ತಂದೆ ಮಾಡಿರೋ ಕಷ್ಟನ ಮಗ ಯಾವ ಥರ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋದು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡೋಂಥ ಸಿನಿಮಾ. ನಮಗೆ ಪವರ್ ಸ್ಟಾರ್ ಇಲ್ಲ ಅಂತ ಅನ್ಕೊಂಡಿಲ್ಲ. ನೆಕ್ಸ್ಟ್ ಪವರ್ ಸ್ಟಾರ್ ಇವರೇ, ಯುವರಾಜ್ ಕುಮಾರೇ. ಇದು ಬೆಳ್ಳಿ ಹಬ್ಬ ಆಚರಿಸೋದಂತೂ ನಿಜ. ಕರ್ನಾಟಕದಲ್ಲಂತೂ ಫುಲ್ ಹವಾ ಇದೆ. ಕರ್ನಾಟಕಕ್ಕೆ ಒಬ್ಬನೇ ಶಿವ ಒಬ್ಬನೇ ಯುವ ಕರ್ನಾಟಕದಲ್ಲಿ ಫುಲ್ ಹವಾ. ತುಂಬ ಚೆನ್ನಾಗಿದೆ ಮೂವಿ. ಎಲ್ಲರೂ ನೋಡ್ದಂಗಾಯ್ತು. ಜೈ ಅಪ್ಪ ಬಾಸ್. ಏನು ಇಷ್ಟ ಆಯ್ತು ಅಣ್ಣ ಮೂವಿಲಿ? ಏನು ಇಷ್ಟ ಆಯಿತು? ತುಂಬ ಏನು ಇಷ್ಟ ಆಯ್ತು ಮೂವಿ? ತಂದೆ ಪಾತ್ರ ಚೆನ್ನಾಗಿ ಮಾಡಿದ್ದಾರೆ. ಹಾಂ, ಬೆಳೆಸ್ಬೇಕು ಏನು ಸೂಪರ್. ಎಷ್ಟು ಅಪ್ಪು ಸರ್ ಇವರು, ಅಪ್ಪು ಸರ್ನ ಮೇರ್ಸಿದ್ದಾರೆ. ಅಣ್ಣ ಹೆಂಗಿತ್ತು ಮೂವಿ? ನೋಡಿದ್ರಾ? ನೋಡಿಲ್ಲ ಇನ್ನು. ಅದು ತಕ್ಕ ಸಿನಿಮಾನೇ, ಯುವನೇ ಸಿನಿಮಾ ಚೆನ್ನಾಗಿದೆ ಅಂತ ನೋಡಿ. ತಂದೆ ತಾಯಿ ಮತ್ತು ಅಜ್ಜ ಅಜ್ಜಿ ಎಲ್ಲರೂ ನೋಡೋಂಥ ಸಿನಿಮಾ ಇದು. ಮಕ್ಕಳನ್ನು ಕರ್ಕೊಂಬರ್ರಿ, ತೋರಿಸ್ರಿ ತಂದೆ ತಾಯಿ ಕಷ್ಟ ಏನು, ಅವರು ನಮಗೋಸ್ಕರ ಎಷ್ಟು ಕಷ್ಟಪಡ್ತಾರೆ, ಎಷ್ಟು ಶ್ರಮ ಪಡ್ತಾರೆ ಅಂತ ಹೇಳಿ ಎಲ್ಲರೂ ಈ ಸಿನಿಮಾನ ನೋಡಿ ಕಲಿಬೇಕು. ಎಲ್ಲರೂ ಬಂದು ಈ ಸಿನಿಮಾನ ನೋಡಿ ದಯವಿಟ್ಟು ಜೈ ಅಪ್ಪು ಬಾಸ್.